ನಮಸ್ಕಾರ ರೈತ ಬಾಂಧವರೇ, ನಾನು ಬಾಪುಗೌಡ ಎಸ್ಕೆಂಗುಂಟಿ, ನಿಮ್ಮ ಕೃಷಿ ಸಲಹೆಗಾರ. ರೈತ ಬಾಂಧವರೇ, ಇವತ್ತು ನಾವು ಹತ್ತಿ ಬೆಳೆಗೆ ಗೊಬ್ಬರಗಳನ್ನು ಏನೇನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಮೊದಲನೇದಾಗಿ, ಗೊಬ್ಬರ ಕೊಡೋದಂತ ಪೂರ್ವದಲ್ಲಿ ಭೂಮಿಗೆ ನಾವು ಗೊಬ್ಬರ ಕೊಡಬೇಕಾದ್ರೆ ಭೂಮಿಯ ಬಗ್ಗೆ ಕೂಡ ನಾವು ಸ್ವಲ್ಪ ಸರಿಯಾಗಿ ತಿಳ್ಕೊಂಡ್ರೆ ಆ ಭೂಮಿಗೆ ಮತ್ತು ಬೆಳೆಗೆ ಏನು ಗೊಬ್ಬರ ಕೊಡಬೇಕು ಅನ್ನೋದು ನಾವು ಸ್ಪಷ್ಟವಾಗಿ ತಿಳಿಲಿಕ್ಕೆ ಸಾಧ್ಯ ಆಗ್ತದೆ. ಮೊದಲನೇದಾಗಿ, ಭೂಮಿಯಲ್ಲಿ ಆರ್ಗ್ಯಾನಿಕ್ ಕಾರ್ಬನ್, ಸಾವಯವ ಇಂಗಾಲ ಅಂತ ಹೇಳ್ತೀವಿ. ಸಾವಯವ ಇಂಗಾಲ ನಿಮ್ಗೆ 0.5%ಗಿಂತಲೂ ಹೆಚ್ಚಿಗೆ ಇಲ್ಲ ಅಂದರೆ ನೀವು ಏನು ಗೊಬ್ಬರ ಕೊಟ್ಟರು ಕೂಡ ಗೊಬ್ಬರ ಕೆಲಸ ಮಾಡೋದಿಲ್ಲ, ಮೊದಲನೇದಾಗಿ. ಆಮೇಲೆ ಭೂಮಿ ಒಳಗೆ pH ಅಂತ ಹೇಳ್ತೀವಿ ನಾವು, ಭೂಮಿಯ ರಸಸಾರ 6.5ರಿಂದ 7.5ರವರೆಗಿದ್ರೆ ಮಾತ್ರ ನೀವು ಕೊಟ್ಟಿರ್ತಕ್ಕಂಥ ಗೊಬ್ಬರ ಸರಿಯಾಗಿ ಕೆಲಸ ಮಾಡುತ್ತೆ. ಇನ್ನೊಂದು ಪ್ರಮುಖವಾದ ಒಂದು ವಿಷಯ ಅಂದರೆ ಒಂದು ಮಣ್ಣಿನ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, EC ಅಂತ ಹೇಳ್ತೀವಿ. EC ಅಂದರೆ ನಾವು ಕೊಟ್ಟಿರ್ತಕ್ಕಂಥ ಗೊಬ್ಬರವು ಭೂಮಿಯಲ್ಲಿ ಎಷ್ಟು ದಿನಗಳವರೆಗೆ ಗಿಡಗಳಿಗೆ ಲಭ್ಯವಾಗಿರ್ತದೆ. ಕೆಲವೊಂದು ಭೂಮಿ ಒಳಗೆ EC ಕಡಿಮೆ ಇತ್ತಂತ ತಿಳ್ಕೊಳ್ರಿ, ನೀವು ಎಷ್ಟು ಗೊಬ್ಬರ ಕೊಟ್ಟರು ಕೂಡ ನೀರಲ್ಲಿ ಅದು ಕೊಚ್ಕೊಂಡು ಹೋಗಿಬಿಡ್ತದೆ, ಅದು ಗಿಡಗಳಿಗೆ ಅವೈಲೇಬಲ್. ಹಿಂಗಾಗಿ ಕೂಡ EC ಕೂಡ ಭಾಳ ಇಂಪಾರ್ಟೆಂಟ್. ಮತ್ತು ಇನ್ನೊಂದು ಪ್ರಮುಖವಾದ ಅಂಶ ಅಂತಂದರೆ ಭೂಮಿಯಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು. ಭೂಮಿಯಲ್ಲಿ ಏನಾದರೂ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಕಡಿಮೆ ಇತ್ತಂತಂದರೆ ಗೊಬ್ಬರ ಕೆಲಸ ಮಾಡೋದಿಲ್ಲ. ಈ 4 ಪ್ರಮುಖವಾದ ಅಂಶಗಳನ್ನು ತಿಳ್ಕೊಂಡು ನಾವು ಮೊದಲನೇದಾಗಿ ಗೊಬ್ಬರವನ್ನು ಎಷ್ಟು ಕೊಡಬೇಕು, ಯಾವಾಗ ಕೊಡಬೇಕು, ಏನು ಕಾಂಬಿನೇಷನಲ್ಲಿ ಕೊಡಬೇಕು ಅನ್ನೋದು ನಾವು ತಿಳ್ಕೊಳ್ಬೇಕು. ಗೊಬ್ಬರವನ್ನು ನಾವು 3 ಭಾಗಗಳನ್ನಾಗಿ ವಿಂಗಡಣೆ ಮಾಡಬಹುದು. ಗೊಬ್ಬರ ಏನು ನಮ್ಗೆ ಸಿಗ್ತಾವಲ್ಲ, ಕೆಮಿಕಲ್ ಫರ್ಟಿಲೈಸರ್ಸ್ ಅಂತ ಹೇಳ್ತೀವಿ, ಈ ಕೆಮಿಕಲ್ ಫರ್ಟಿಲೈಸರ್ಸ್ನ 3 ಭಾಗ ಆಗಿ ವಿಂಗಡಣೆ ಮಾಡ್ಬೋದು. ಅದರ ಮೇಲೆ ಅಂದರೆ ಯಾವ ನ್ಯೂಟ್ರಿಯೆಂಟ್ಸ್ ಅವು ಆ ಗೊಬ್ಬರದಿಂದ ನಮ್ಮ ಬೆಳೆಗಳಿಗೆ ಸಿಗ್ತದೆ, ಅದರ ಮೇಲೆ 3 ಭಾಗ ಆಗಿ ಮಾಡ್ಬೋದು. ಮೊದಲನೇದಾಗಿ, ಮುಖ್ಯ ಪೋಷಕಾಂಶಗಳನ್ನು ಒದಗಿಸ್ತಕ್ಕಂಥ ಗೊಬ್ಬರಗಳು. ಮುಖ್ಯ ಪೋಷಕಾಂಶಗಳಂದರೆ ಸಾರಜನಕ, ರಂಜಕ, ಪೊಟ್ಯಾಷ್. ಮತ್ತು ಎರಡನೆಯ ಒಂದು ರಾಸಾಯನಿಕ ಗೊಬ್ಬರಗಳು ಅಂದರೆ ಲಘು ಪೋಷಕಾಂಶಗಳನ್ನು ಒದಗಿಸ್ತಕ್ಕಂಥ ಗೊಬ್ಬರಗಳು, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸಲ್ಫರ್. ಇನ್ನು ಮೂರನೆಯದಾಗಿ ಸೂಕ್ಷ್ಮ ಪೋಷಕಾಂಶಗಳು. ಈ ಹಂತದ ಗೊಬ್ಬರಗಳು. ಈ ಮೂರನೇ ಸೂಕ್ಷ್ಮ ಪೋಷಕಾಂಶಗಳಲ್ಲಿ ಯಾವ್ಯಾವ ಇರ್ತಾವೆ ಅಂದರೆ ಜಿಂಕ್ ಇರ್ತದೆ, ಬೋರಾನ್ ಇರ್ತದೆ, ಮೊಲಾಬ್ಡೆನಿಯಮ್ ಇರ್ತದೆ, ಐರನ್ ಇರ್ತದೆ, ಕಾಪರ್ ಇರ್ತದೆ, ಮ್ಯಾಂಗನೀಸ್ ಇರ್ತದೆ. ಈ ಎಲ್ಲ ಸೇರಿ ಒಂದು ಸೂಕ್ಷ್ಮ ಪೋಷಕಾಂಶಗಳು ಆಗ್ತದೆ. ಈ ಎಲ್ಲ ಒಂದು ಸೂಕ್ಷ್ಮ ಪೋಷಕಾಂಶಗಳು, ಲಘು ಪೋಷಕಾಂಶಗಳು ಮತ್ತು ಮುಖ್ಯ ಪೋಷಕಾಂಶಗಳು ಸೇರಿ ನಾವು ಗೊಬ್ಬರ ಅಂತ ನಾವು ಕರಿತೀವಿ. ಇದನ್ನು ನಾವು ಯಾವ ಸಮಯದಲ್ಲಿ ಗಿಡಕ್ಕೆ ಯಾವ ಹಂತದಲ್ಲಿ ಯಾವ ಒಂದು ಅನುಪಾತದಲ್ಲಿ ಕೊಟ್ಟರೆ ಒಂದು ಹೆಚ್ಚಿನ ಇಳುವರಿ ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗ್ತದೆ, ಆ ಒಂದು ಅನುಪಾತದಲ್ಲೇ ನಾವು ಕೊಡಬೇಕು. ಅಂದಾಗ ಮಾತ್ರ ನಾವು ಕೊಟ್ಟಿರ್ತಕ್ಕಂಥ ಗೊಬ್ಬರ ಸರಿಯಾಗಿ ರೀತಿಯಲ್ಲಿ ಕೆಲಸ ಮಾಡಿ ನಮ್ಮನ್ನು ಹೆಚ್ಚಿನ ಇಳುವರಿ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ರೈತ ಬಾಂಧವರು, ಇನ್ನೂ ಕೆಲವೊಂದು ರೈತರು ನಮ್ಮ ಹತ್ರ ಬಂದಾಗ ಹೇಳ್ತಾರೆ, ಸರ್ ನಾವು ಸಾಕಾಗಷ್ಟು ಗೊಬ್ಬರ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಏನು ಗೊಬ್ಬರ ಕೊಟ್ಟಿದ್ದೀವಿ ಅಂತ ಕೇಳಿದರೆ ಇಲ್ಲ ಸರ್, ಒಂದು 5 ಚೀಲ ಕೊಟ್ಟು, 2 ಎಕರೆ ಐತೆ ಸರ್, 5 ಚೀಲ ಕೊಟ್ಟಿವಿ ಅಂತ ಹೇಳ್ಬಿಡ್ತಾರೆ. 5 ಚೀಲ ಏನು ಅವ್ರು ಏನಾದರೂ ಒಂದು ಗೊಬ್ಬರ ಕೊಟ್ಟಿರ್ತಾರೆ, ಯೂರಿಯಾ ಅಥವಾ DAP ಏನು ಕೊಟ್ಟಿ ಅಂತಿದ್ರೆ, ಸರ್ DAP 5 ಚೀಲ ಕೊಟ್ಟಿನಿ ಅಂತ ಹೇಳ್ತಾರೆ ಅವರು. ಬಟ್ DAP ಒಳಗೆ ಏನೇನು ಪೋಷಕಾಂಶಗಳು ಇರ್ತವೆ, ಒಂದು ನೈಟ್ರೋಜನ್ ಇರ್ತದೆ, ಇನ್ನೊಂದು ಫಾಸ್ಫರಸ್ ಇರ್ತದೆ. ಫಾಸ್ಫರಸ್ ಹೆಚ್ಚಿಗಾದರೂ ಕೂಡ ಅದು ಒಂದು ಭೂಮಿಗೆ ಒಂದು ಗಿಡಕ್ಕೆ ಸೂಕ್ತವಾದದ್ದು ಅಲ್ಲದು. ಯಾಕಂದ್ರೆ ನಾವು ಊಟದಲ್ಲಿ ಏನಾದರೂ ಒಂದೇ ಉಳಿ ಅಂಶನೇ ಹೆಚ್ಚಾಯಿತು ಅಂದರೆ ನಮ್ಗೆ ಊಟ ಹೋಗಲ್ಲ, ಅಥವಾ ಖಾರದ ಅಂಶ ಹೆಚ್ಚಾಯ್ತು ಅಂದರೆ ನಮ್ಗೆ ಊಟ ಸರಿಯಾಗಿ ಹೋಗಲ್ಲ. ಎಲ್ಲ ಒಂದು ಅಂಶಗಳು ಒಂದು ಸರಿಯಾದ ಅನುಪಾತದಲ್ಲಿದ್ದರೆ ಮಾತ್ರ ನಮ್ಮ ನಾಲಿಗೆ ಯಾವ ರೀತಿ ಸ್ವಾದ ಬರ್ತದೋ ಅದೇ ಕೂಡ ಭೂಮಿಗೆ ಗೊಬ್ಬರ ಕೊಟ್ಟಾಗ ಎಲ್ಲ ಪೋಷಕಾಂಶಗಳನ್ನು ಸರಿಯಾದ ಅನುಪಾತದಲ್ಲಿ ಕೊಟ್ಟಾಗ ಮಾತ್ರ ಅದು ಗಿಡ ತೆಗೆದುಕೊಂಡು ಒಳ್ಳೆಯ ರೀತಿಯ ಒಂದು ಇಳುವರಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಗೊಬ್ಬರ ಕೊಡಬೇಕಾದ್ರೆ ಒಂದು ಪ್ರಮುಖವಾದ ಅಂಶವನ್ನು ಇನ್ನೊಂದು ಏನು ತಿಳ್ಕೊಂಡಿರ್ಬೇಕು ಅಂತಂದರೆ, ನಾ ಹೇಳಿದೆ ಮುಖ್ಯ ಪೋಷಕಾಂಶಗಳು, ಲಘು ಪೋಷಕಾಂಶಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳು. ಇವು ಯಾವಾಗಲೂ ಯಾವ ಅನುಪಾತದಲ್ಲಿರಬೇಕು ಅಂದರೆ 6:2:1 ಈ ಅನುಪಾತದಲ್ಲಿ ಈ ಪೋಷಕಾಂಶಗಳು ಇರಬೇಕು. 6 kg ಮುಖ್ಯ ಪೋಷಕಾಂಶಗಳಿದ್ರೆ 2 kg ಲಘು ಪೋಷಕಾಂಶಗಳು ಇರಬೇಕು, 1 kg ಸೂಕ್ಷ್ಮ ಪೋಷಕಾಂಶಗಳು ಇರಬೇಕು. ಈ ಅನುಪಾತದಲ್ಲಿ ನಾವು ಗೊಬ್ಬರ ಕೊಡಬೇಕು. ಸರಿ, ಈಗ ನಾವು ಹತ್ತಿಗೆ ಯಾವ ರೀತಿ ಗೊಬ್ಬರ ಕೊಡಬೇಕು ಅನ್ನೋದರ ಬಗ್ಗೆ ನಾನು ನಿಮ್ಗೆ ಸೂಕ್ತ ಒಂದು ಸರಿಯಾದ ಒಂದು ಕೈಪಿಡಿಯನ್ನು ನಿಮ್ಗೆ ಹೇಳ್ತೀನಿ. ಹತ್ತಿನ ಭಾಳಷ್ಟು ರೈತರು ನೀರಾವರಿಯಲ್ಲಿ ಬೆಳೀತಾರೆ ಮತ್ತು ಒಣ ಬೇಸಾಯದಲ್ಲಿ ಬೆಳೀತಾರೆ. ಒಣ ಬೇಸಾಯದಲ್ಲಿ ಬೆಳೀತಕ್ಕಂಥ ರೈತರು 2 ಸಲ ಗೊಬ್ಬರ ಕೊಡ್ತಾರೆ.
2 ಸಲ ಗೊಬ್ಬರ ಕೊಡಬೇಕು. ಯಾಕಂದ್ರೆ 3ನೇ ಸಲ ಕೊಡಬೇಕಾದ್ರೆ ಅವರಿಗೆ ನೀರಾವರಿ ಲಭ್ಯತೆ ಇಲ್ಲದಿರೋದ್ರಿಂದ 3ನೇ ಗೊಬ್ಬರ ಕೊಡೋಕೆ ಅವ್ರಿಗೆ ಸಾಧ್ಯ ಆಗಲ್ಲ. ಒಣ ಬೇಸಾಯದಲ್ಲಿರೋರು ಒಂದು ಬೀಜ ಬಿತ್ತನೆ ಮಾಡಿದ 30ನೇ ದಿನಕ್ಕೆ ಮೊದಲನೇ ಗೊಬ್ಬರ ಕೊಡಬೇಕು ಮತ್ತು 2ನೇ ಗೊಬ್ಬರ ಬೀಜ ಬಿತ್ತನೆ ಮಾಡಿದ ಒಂದು 70-75ನೇ ದಿನಕ್ಕೆ 2ನೇ ಗೊಬ್ಬರ ಕೊಡಬೇಕು. ನೀರಾವರಿಯಲ್ಲಿ ಹತ್ತಿ ಬೆಳೀತಕ್ಕಂಥ ರೈತರು 3 ಗೊಬ್ಬರ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅವರಿಗೆ. ಮೊದಲನೇದಾಗಿ 30ನೇ ದಿನದ ಗೊಬ್ಬರ, 2ನೇದು 70ನೇ ದಿನಕ್ಕೆ ಗೊಬ್ಬರ ಮತ್ತು 3ನೇದು 120ನೇ ದಿನಕ್ಕೆ ಗೊಬ್ಬರ ಕೊಡಬೇಕಾಗ್ತದೆ. ರೈತ ಬಂದವರೇ, ನಾನು 3 ಹಂತದ ಗೊಬ್ಬರಗಳನ್ನು ಕೊಡಬೇಕು ಅಂತ ಹೇಳಿದೆ. ಮೊದಲನೇ ಹಂತದ ಗೊಬ್ಬರನ 30ನೇ ದಿನಕ್ಕೆ ಏನು ಕೊಡ್ತೀವಲ್ಲ, ಈ ಕೊಡ್ತಕ್ಕಂಥ ಗೊಬ್ಬರವನ್ನು 2 ಎಕರೆ ಲೆಕ್ಕದಾಗ ಹೇಳ್ತೀನಿ. ಯಾಕಂದರೆ ಕೆಲವೊಂದು ಗೊಬ್ಬರಗಳನ್ನು ಡಿವೈಡ್ ಮಾಡೋಕ್ಕಾಗಲ್ಲ. ಕೆಲವೊಂದು 2 kg ಇರ್ತವೆ, 4 kg ಇರ್ತವೆ, 10 kg ಇರ್ತವೆ. ಇದು 1 ಎಕರೆಗೆ ನಾವು ಡಿವೈಡ್ ಮಾಡೋಕ್ಕಾಗಲ್ಲ. ಅದಕ್ಕೆ ಆ ಕಾರಣದಿಂದಾಗಿ ಪ್ರತಿ 2 ಎಕರೆಗೆ ನಿಮ್ಗೆ ಎಷ್ಟು ಗೊಬ್ಬರ ಕೊಡಬೇಕು 30ನೇ ದಿನಕ್ಕೆ ಹೇಳ್ಬಿಡ್ತೀನಿ. ಮೊದಲನೇದಾಗಿ 30ನೇ ದಿನಕ್ಕೆ ಯೂರಿಯಾ 1 ಬ್ಯಾಗ್ ಅಂದರೆ 45 kg, 19-19-19 ಅಥವಾ 10-26-26 1 ಬ್ಯಾಗ್ ಅಂದರೆ 50 kg. ಆಮೇಲೆ 3ನೇದಾಗಿ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸಲ್ಫರ್ ಇದು 50 kg. ಆಮೇಲೆ ಸೂಕ್ಷ್ಮ ಪೋಷಕಾಂಶಗಳು 25 kg. ಸಿಲಿಕಾನ್ 50 kg. ಸಿಲಿಕಾನ್ ಯಾಕೆ ಕೊಡಬೇಕು ಅಂತಂದರೆ, ಈ ಮುಂಚೆ ನಾನು ಹೇಳಿದೆ ನಿಮ್ಗೆ, ಭೂಮಿ ಒಳಗೆ CC ಎಲೆಕ್ಟ್ರಿಕಲ್ ಕಂಡಕ್ಟಿವ್ CC ಇರಬೇಕಂತ ಹೇಳಿದ್ವಿ. ಎಲೆಕ್ಟ್ರಿಕಲ್ ಕಂಡಕ್ಟಿವ್ ಸರಿಯಾದ ಪ್ರಮಾಣದಲ್ಲಿ ಇರಲಿಲ್ಲ ಅಂತಂದರೆ ನಾವು ಕೊಟ್ಟಿರ್ತಕ್ಕಂಥ ಗೊಬ್ಬರ ನೀರಿನ ಮುಖಾಂತರ ಕೊಚ್ಚಿ ಹೋಗಿ ಒಂದು 2 ತಿಂಗಳು ಕೆಲಸ ಮಾಡ್ತಕ್ಕಂಥ ಗೊಬ್ಬರ ಕೇವಲ 15 ದಿನ ಮಾತ್ರ ಅದು ಕೆಲಸ ಮಾಡುತ್ತದೆ. ಹೀಗಾಗಿ ಸಿಲಿಕಾನ್ದ ಅವಶ್ಯಕತೆ ಭಾಳಷ್ಟು ಇರ್ತದೆ. ನೀವು ಹೆಚ್ಚಿಗೆ ಮಳೆ ಆದರೂ ಕೂಡ ಒಂದು ಗಿಡವನ್ನು ಸಾಯಲಾರ್ದಂಗೆ, ಅಂದರೆ ಯಾವುದೂ ಅದಕ್ಕೆ ಧಕ್ಕೆ ಆಗಲಾರ್ದಂಗೆ ಅದಕ್ಕೊಂದು ರೆಸಿಸ್ಟೆನ್ಸ್ ಪವರ್ ಕೊಡ್ತಕ್ಕಂಥ ಒಂದು ಕೆಲಸನ ಸಿಲಿಕಾನ್ ಮಾಡ್ತದೆ. ಈ ಒಂದು ಕಾರಣದಿಂದಾಗಿ ಸಿಲಿಕಾನ್ ಕೂಡ ನೀವು ಕೊಡೋದು ಅತಿ ಅವಶ್ಯಕ ಅಂತ. ಇನ್ನೊಂದು ನಿಮಗೆ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳಿದೆ. ಭೂಮಿ ಒಳಗೆ ಆರ್ಗ್ಯಾನಿಕ್ ಕಾರ್ಬನ್ ಇಲ್ಲ ಅಂತಂದರೆ ನೀವು ಕೊಟ್ಟ ಗೊಬ್ಬರ ಕೂಡ ಕೆಲಸ ಮಾಡಲ್ಲ. ಹೀಗಾಗಿ ಆರ್ಗ್ಯಾನಿಕ್ ಕಾರ್ಬನ್ 95% ಇರತಕ್ಕಂಥ ಒಂದು 25 kg ಗೊಬ್ಬರನ ಅದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಹ್ಯೂಮಿಕ್ ಗ್ರ್ಯಾನ್ಯೂಲ್ಸ್ ಒಂದು 10 kg ಹಾಕಬೇಕು. ಹ್ಯೂಮಿಕ್ ಗ್ರ್ಯಾನ್ಯೂಲ್ಸ್ ಯಾಕೆ ಹಾಕಬೇಕು ಅಂತಂದರೆ, ನಾವು ಯಾವುದೇ ಗೊಬ್ಬರ ಕೊಟ್ಟಾಗ pH ವ್ಯಾಲ್ಯೂ 7.5 8 ಈ ಥರ pH ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗ್ತದೆ, ಅಂದರೆ ಹೆಚ್ಚಾಗ್ತಾ ಹೋಗ್ತದೆ. pH ಜಾಸ್ತಿ ಐತೆ ಅಂತಂದರೆ ಕೊಟ್ಟಿರ್ತಕ್ಕಂಥ ಗೊಬ್ಬರ ಸಸ್ಯಗಳಿಗೆ ಲಭ್ಯವಾಗೋದಿಲ್ಲ ಮತ್ತು ಸೂಕ್ಷ್ಮ ಜೀವಿಗಳ ಸಂಖ್ಯೆ ಕೂಡ ಒಂದು ಅಭಿವೃದ್ಧಿ ಆಗೋದಿಲ್ಲ. ಇನ್ನು ಮುಖ್ಯವಾಗಿ ಅಂತಂದರೆ ಮೈಕ್ರೋರೈಸಾ ಒಂದು 2 ಎಕರೆಗೆ 4 kg ಕೊಡಬೇಕು. ಮತ್ತು NPK ಕನ್ಸೋರ್ಟಿಯಂ ಅಂದರೆ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಶ್ ಒಂದು ಮೊಬಿಲೈಸ್ ಮಾಡ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾಗಳ ಒಂದು ಸಮೂಹವನ್ನು ಅದರಲ್ಲಿ ಮಿಕ್ಸ್ ಮಾಡಿದರೆ ಭೂಮಿಗಳ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಹೆಚ್ಚಾಗಿ ಭೂಮಿ ಫಲವತ್ತತೆ ಹೆಚ್ಚಾಗ್ತದೆ. ಈ ಒಂದು ಪ್ರಮಾಣದಲ್ಲಿ ಪ್ರತಿ 2 ಎಕರೆಗೆ ನೀವು ಮೊದಲನೇ ಹಂತದ ಗೊಬ್ಬರವನ್ನು ಕೊಡಬೇಕಾಗ್ತದೆ. ಈ ಮೊದಲನೇ ಹಂತದ ಗೊಬ್ಬರ ನೀವು ಕೊಡೋದ್ರಿಂದ ಏನಾಗ್ತದೆ ಅಂತಂದರೆ, ಒಂದು ಹೆಚ್ಚಿನ ಒಂದು ಬ್ರ್ಯಾಂಚಸ್ ಅಂತ ಹೇಳ್ತೀವಿ ನಾವು. ಆ ಬ್ರ್ಯಾಂಚಸ್ ಕವಲು ಹೊಡೆಯುವಿಕೆ ಹೆಚ್ಚಾಗ್ತದೆ, ಬೆಳವಣಿಗೆ ಹೆಚ್ಚಾಗ್ತದೆ, ಆಮೇಲೆ ಮಗ್ಗುಗಳ ಸಂಖ್ಯೆ ಹೆಚ್ಚಾಗ್ತದೆ, ಬೇರುಗಳ ಬೆಳವಣಿಗೆ ಹೆಚ್ಚಾಗಿ ಆಗ್ತದೆ. ಎಲ್ಲ ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯಿಂದ ಏನು ಒಂದು ರೋಗಗಳು ಅಥವಾ ಒಂದು ಗಿಡ ವೀಕ್ ಆಗ್ತದಲ್ಲ, ಅದನ್ನು ಕೂಡ ತಡೆಗಟ್ಟಬಹುದು. ಭೂಮಿಯಲ್ಲಿರ್ತಕ್ಕಂಥ ಸಾವಯವ ಇಂಗಾಲ ಹೆಚ್ಚಾಗಿ ಮತ್ತು ಫಲವತ್ತತೆಯನ್ನು ಕಾಪಾಡ್ಬೋದು. ಇದೆಲ್ಲ ಈ ಒಂದು ಗೊಬ್ಬರದ ಲಾಭಗಳು. ನಾವು 2ನೇ ಹಂತದ ಗೊಬ್ಬರವನ್ನು 70ರಿಂದ 80ನೇ ದಿನದ ಒಳಗಾಗಿ ಕೊಡಬೇಕು. ನೀವು 2ನೇ ಹಂತದ ಗೊಬ್ಬರದಲ್ಲಿ ಯೂರಿಯಾ ಪ್ರತಿ 2 ಎಕರೆಗೆ 1 ಬ್ಯಾಗು, ಆಮೇಲೆ 10-26 1 ಬ್ಯಾಗು, ಬೋರಾನು 4 kg, ಸಲ್ಫರು 6 kg ಮತ್ತು ಕ್ಯಾಂಪಸ್ಟಿರಲ್, ಸ್ಟಿಗ್ಮಾಸ್ಟಿರಲ್ ಅಂತ ಒಂದು ಪ್ಲ್ಯಾಂಟ್ ಗ್ರೋತ್ ಹಾರ್ಮೋನ್ ಬರ್ತದೆ. ಈ ಹಾರ್ಮೋನ್ 4 kg ಅದರಲ್ಲಿ ಮಿಕ್ಸ್ ಮಾಡೋದ್ರಿಂದ ಈ ಎಲ್ಲ ಒಂದು ಕಾಂಬಿನೇಷನ್ ಕೊಡೋದ್ರಿಂದ ಹೂಗಳ ಸಂಖ್ಯೆ ಭಾಳಷ್ಟು ಆಗ್ತದೆ, ಕಾಯಿ ಗಾತ್ರದಲ್ಲಿ ಹೆಚ್ಚಾಗ್ತದೆ ಮತ್ತು ಹೂವು ಮತ್ತು ಕಾಯಿಗಳ ಉದುರುವುದನ್ನು ತಡೆಗಟ್ಟಬಹುದು. ಮತ್ತು ಮುಖ್ಯವಾಗಿ ಈ ಒಂದು ಹತ್ತಿ ಬೆಳೆಯಲ್ಲಿ ಕೆಂಪು ರೋಗದ ಸಮಸ್ಯೆ, ಎಲೆ ಕೆಂಪಾಗುವುದು ಭಾಳಷ್ಟು ಸಮಸ್ಯೆ ಬರ್ತದೆ. ಇದನ್ನು ಕೂಡ ನೀವು ತಡೆಗಟ್ಟಬಹುದು. ಮತ್ತು 3ನೇ ಗೊಬ್ಬರ ನೀವು 120ನೇ ದಿನಕ್ಕೆ ಕೊಡಬೇಕಾಗ್ತದೆ. ನೀರಿನ ಲಭ್ಯತೆ ಇದ್ದವರು ಇದನ್ನು ಈ ಕೊನೆಯ ಗೊಬ್ಬರವನ್ನು ನೀವು ಕೊಡ್ಬೋದು. ಪ್ರತಿ 2 ಎಕರೆಗೆ ಏನೇನು ಕೊಡಬೇಕು ಅಂತಂದರೆ, ಯೂರಿಯಾ 1 ಬ್ಯಾಗು, MOP 1 ಬ್ಯಾಗು, ಪಾಲಿಸಲ್ಫೇಟ್ 25 kg. ಈ 3 ಗೊಬ್ಬರನ ಮಿಶ್ರಣ ಮಾಡಿ ನೀವು ಕೂರಿಗೆ ಬಿತ್ತನೆ ಮಾಡ್ಬೋದು ಅಥವಾ ಕೈಯಿಂದನೂ ಕೂಡ ಕಟ್ಬೋದು. ಇದರಿಂದ ಏನಾಗ್ತದೆ ಅಂತಂದರೆ, ಈ ಹತ್ತಿ ಕಾಳಿಗೆ ಒಂದು ತಯಾರಾಗಬೇಕಾದ್ರೆ ಸಲ್ಫರ್ ಬೇಕು ನಮ್ಗೆ. ಈ ಗೊಬ್ಬರದಲ್ಲಿ ಹೆಚ್ಚಿನ ಸಲ್ಫರ್ ಇರೋದ್ರಿಂದ ಕಾಳುಗಳ ತೂಕ ಹೆಚ್ಚು ಬಂದು ನಿಮ್ಮ ಹತ್ತಿ ತೂಕ ಹೆಚ್ಚಾಗ್ತದೆ. ಆಮೇಲೆ MOP ಕೊಡೋದ್ರಿಂದ ನಿಮ್ಮದು ಹತ್ತಿ ವೇಟ್ ಕೂಡ ಹೆಚ್ಚಾಗಿ ಬರ್ತದೆ. ಈ ಎರಡು ಒಂದು ಲಾಭಗಳನ್ನ ಇಟ್ಟುಕೊಂಡು ನೀವು 3ನೇ ಹಂತದ ಗೊಬ್ಬರವನ್ನು ನೀವು ಕೊಡ್ಬೋದು. ನಾನು ಸೂಚಿಸ್ತಕ್ಕಂಥ ಗೊಬ್ಬರಗಳನ್ನು
ನಿಮ್ಮ ಒಂದು ಜಮೀನಿನ ಫಲವತ್ತತೆಗೆ ಅನುಸಾರವಾಗಿ ನೀವು ಹಾಕ್ಕೋಬೋದು. ಕೆಲವೊಬ್ರು ಆಲ್ರೆಡಿ ತಿಪ್ಪಿ ಗೊಬ್ಬರ ಹೊಡೆದಿರ್ತಾರೆ, ಅವ್ರಿಗೆ ಇದು ಆರ್ಗ್ಯಾನಿಕ್ ಕಾರ್ಬನ್ ಕೆಲಸ ಮಾಡ್ತಕ್ಕಂಥದ್ದು ಅವಶ್ಯಕತೆ ಬೀಳಲ್ಲ. ಇನ್ನು ಕೆಲವೊಬ್ಬರಿಗೆ ಭೂಮಿ ಫಲವತ್ತಾಗಿರ್ತದೆ, ಅಂಥವ್ರು ಏನು ಮಾಡ್ಬೋದು ಅಂತಂದರೆ ಈ ಇರ್ತಕ್ಕಂಥ ಗೊಬ್ಬರದಲ್ಲಿ ಒಂದು 25% ಕಡಿಮೆ ಹಾಕ್ಕೋಬೋದು. ಮತ್ತು ಕೆಲವೊಬ್ರದ್ದು ಫಲವತ್ತತೆ ಭಾಳ ಕಡಿಮೆ ಇರ್ತದೆ, ಅವರು ಒಂದು 25% ಹೆಚ್ಚಿಗೆ ಮಾಡ್ಕೋಬೋದು. ಗೊಬ್ಬರನ ಇರ್ತಕ್ಕಂಥ ಗೊಬ್ಬರದಲ್ಲಿ ಒಂದು 25% ಹೆಚ್ಚಿಗೆ ಹಾಕ್ಕೋಬೋದು. ನಾ ಹೇಳಿರ್ತಕ್ಕಂಥ ಗೊಬ್ಬರಗಳು 3 ಡೋಸು ಸೇರಿ, 3 ಹಂತದ ಗೊಬ್ಬರಗಳು ಸೇರಿ 2 ಎಕರೆಗೆ 14,900 ರೂಪಾಯಿ ನಿಮಗೆ ಖರ್ಚು ಬರ್ತದೆ. ಪ್ರತಿ ಎಕರೆಗೆ ನೀವು ಲೆಕ್ಕ ಹಾಕಿದಾಗ 3 ಹಂತದ ಗೊಬ್ಬರ ಸೇರಿ 7,500 ರೂಪಾಯಿ ನಿಮ್ಗೆ ಒಂದು ಗೊಬ್ಬರದ ಖರ್ಚು ಬರ್ತದೆ. ನಿಮ್ಗೆ ಕೆಲವೊಬ್ರಿಗೆ ಇನ್ನೂ ಖರ್ಚು ಮಾಡೋಕ್ಕೆ ಸ್ವಲ್ಪ ಇದು ಇತ್ತಂದರೆ ನೀವು ಒಂದೇ ಗೊಬ್ಬರಗಳನ್ನು ಹಾಕೋಬೇಡ್ರಿ, ನೀವು ಒಂದು ಕಾಂಬಿನೇಷನ್ದಾಗ ಹಾಕೊಂಡ್ರಿ ಕಡಿಮೆ ಹಾಕೊಡ್ರಿ. ನೀವು ಒಂದು 4 ಚೀಲ ಹಾಕೊಳ್ಬೇಕಾದಲ್ಲಿ ಒಂದು 2 ಚೀಲ ಹಾಕೊಡ್ರಿ, ಬಟ್ ಆ 2 ಚೀಲ ಹಾಕೊಂತಿರಲ್ಲ ಕಾಂಬಿನೇಷನ್ದಾಗ ಹಾಕೊಡ್ರಿ, ಎಲ್ಲ ನ್ಯೂಟ್ರಿಯೆಂಟ್ಸ್ ಕವರ್ ಆಗ್ಬೇಕು. ಆ ರೀತಿ ನೀವು ಮಾಡ್ಕೊಂಡ್ರಿ ಅಂದರೆ ನೀವು ಒಂದು ಹಾಕಿರ್ತಕ್ಕಂಥ ಗೊಬ್ಬರದಲ್ಲೇ ನೀವು ಹೆಚ್ಚಿನ ಒಂದು ಲಾಭವನ್ನು ಪಡ್ಕೋಬೋದು. ರೈತ ಬಾಂಧವರು, ಇತ್ತೀಚಿನ ದಿನದಲ್ಲಿ ಒಂದು ಯೂರಿಯಾದ ಕೊರತೆ ಸಾಕಷ್ಟು ಆಗಿರೋದ್ರಿಂದ ನೀವು ನ್ಯಾನೋ ಯೂರಿಯಾನ ನೀವು ಅದು ಉಪಯೋಗ ಸರಿಯಾಗಿ ತೊಗೊಳ್ಬೇಕು. ಒಂದು ವೇಳೆ ನೀವು ನೆಲಕ್ಕೆ ನೀವು ಭೂಮಿಗೆ ನೀವು ಯೂರಿಯಾ ಕೊಡೋಕ್ಕಾಗಿಲ್ಲ ಅಂತಂದರೆ ನೀವು ಏನು ನಾವು ಒಂದು ಸ್ಪ್ರೇ ಮಾಡ್ತಿರಲ್ಲ ಕೀಟಗಳಿಗೆ ಮತ್ತು ರೋಗಕ್ಕಾಗಿ, ಆ ಸ್ಪ್ರೇಯಲ್ಲಿ ಪ್ರತಿಯೊಂದು ಪಂಪಿಗೆ 40 ml ನ್ಯಾನೋ ಯೂರಿಯಾ ನೀವು ಹಾಕೊಂಡು ಸ್ಪ್ರೇ ಮಾಡಿದರೆ ಭೂಮಿಗೆ ಯೂರಿಯಾ ಕೊಡ್ತಕ್ಕಂಥ ಅವಶ್ಯಕತೆ ಬೀಳೋದಿಲ್ಲ. ಹೀಗಾಗಿ ನೀವು ಯೂರಿಯಾ ಸಿಕ್ಕಿಲ್ಲ ಅಂತ ಬೇರೆ ಗೊಬ್ಬರ ಹಾಕೊಳ್ಳೋದನ್ನು ನೀವು ಕಡಿಮೆ ಮಾಡೋಕ್ಕೆ ಹೋಗ್ಬೇಡ್ರಿ. ಯೂರಿಯಾ ಸಿಕ್ಕಿಲ್ಲ ಅಂದರೆ ನ್ಯಾನೋ ಯೂರಿಯಾ ಉಪಯೋಗ ಮಾಡ್ಕೋಬೋದು. ರೈತ ಬಾಂಧವರು, ಈ ಎಲ್ಲ ವಿಷಯಗಳು ಹತ್ತಿಯಲ್ಲಿ ಕೊಡಬೇಕಾದಂಥ ಒಂದು ಗೊಬ್ಬರದ ಮಾಹಿತಿಯಾಗಿತ್ತು. ಈಗ ಹೆಚ್ಚಿನ ಮಾಹಿತಿಯನ್ನು ನೀವು ಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾವೇನಾದರೂ ಹೊಸ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ರೈತರಿಗೆ ಈ ಒಂದು ಮಾಹಿತಿಯನ್ನು ತಲುಪಿಸುವ ಒಂದು ಜವಾಬ್ದಾರಿ ನಿಮ್ಮ ಮೇಲಿದೆ. ಎಲ್ಲರೂ ಕೂಡ ಇದರದ್ದು ಒಂದು ಲಾಭವನ್ನು ಪಡ್ಕೊಳ್ರಿ. ನಮಸ್ಕಾರ.